ವಾಕ್ ಮಾಡೋಕ್ಕಂತ ಬಂದಿದ್ದೆ. ಇಲ್ಲೇ ಪಾರ್ಕ್ ಹತ್ರ, ನಮ್ಮ ಮನೆ ಹತ್ರನೇ ಒಂದು ಪಾರ್ಕ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಟೈಮ್ 8 ಆಗಿದೆ, ಜನ ಇದ್ದಾರೆ ಸ್ವಲ್ಪ. ಸೊ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ನೆನ್ನೆಯಿಂದನೇ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ, ಬಟ್ ನೆನ್ನೆ ಏನು ವ್ಲಾಗ್ ಮಾಡಿರಲಿಲ್ಲ. ಸೊ ಇವತ್ತು ಹೇಗೆ ನಮಗೆ PU ಎಕ್ಸಾಮ್ಸ್ ಇರೋದ್ರಿಂದ ನಮಗೆಲ್ಲ ಮಧ್ಯಾಹ್ನ ಅಲ್ವಾ ಕಾಲೇಜು, ಅದಕ್ಕೆ ಮಾಡೋಣ ಅಂತ ಬರ್ತಾಯಿದ್ದೀನಿ. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಬರ್ತೀನಿ ಗೈಸ್. ಸೊ ಆಗಲೇ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೇಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಟಿಫನ್ ಮಾಡಬೇಕೀಗ, ಫ್ರೆಶ್ ಅಪ್ ಆಗಿದ್ದೀನಿ, ಸ್ನಾನ ಮಾಡಬೇಕು. ಇವತ್ತು ತಲೆ ಸ್ನಾನ ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ 1:15 ಕಾಲೇಜು. ಸೊ ಅಲ್ಲಿ ತನಕ ಬೇಗ ರೆಡಿ ಆದರೆ ಮತ್ತೆ ಸುಮ್ಮನೆ ಹೊತ್ಕೋಬೇಕು, ಆಮೇಲೆ ರೆಡಿ ಆಗೋಣ ಅಂತ. 10 ಆಗಿದೆ ಇವಾಗ. ಸೊ 12:30 ಹಾಗೆ ಮನೆ ಬಿಟ್ಟರೆ ನಡೆಯುತ್ತೆ. ಇವಾಗ ಟಿಫನ್ ಮಾಡ್ತೀನಿ. ನಮ್ಮ ಮನೇಲಿ ಇದು ಮಾಡಿದ್ದಾರೆ, ಏನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಶಾವಿಗೆ ತಿಂದು ಆಮೇಲೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ತೀನಿ. ಸೊ 1:30ಇಂದ 5:30 ತನಕ ಇರುತ್ತೆ ಇವತ್ತು ಕಾಲೇಜ್ ಇರೋದು. 5:30 ಅಲ್ಲಿಗೆ ಬಿಟ್ಟರೆ ಇಲ್ಲಿಗೆ ಬರೋ ತನಕ 6:30 6:45 ಆಗಿಬಿಡುತ್ತೆ ಆಲ್ಮೋಸ್ಟ್. ಬಸ್ ಎಲ್ಲ ಸರಿಯಾಗಿ ಸಿಕ್ಕರೆ ಬೇಗ ಬಂದುಬಿಡ್ಬೋದು, ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದು ಇವಾಗ ಇನ್ನು ನೆಕ್ಸ್ಟ್ 20 ಡೇಸ್ಗೆ ಹೀಗೆ ಇರುತ್ತೆ. ಬಿಕಾಸ್ PU ಎಕ್ಸಾಮ್ಸ್ ಎಲ್ಲ ಮುಗಿಯೋ ತನಕ ನಮ್ಗೆ ಹೀಗೆ. ಸೊ ಕಾಲೇಜ್ಗೂ ಅಷ್ಟೇ ಮಧ್ಯಾಹ್ನ ಹೋಗಬೇಕು. ಬಿಸಿಲು ಜಾಸ್ತಿ ಆಗ್ತಾಯಿದೆ ಇವಾಗ ಬೆಂಗಳೂರಲ್ಲಂತೂ ಫುಲ್ಲು. ಸ್ವಲ್ಪ ಹೈಡ್ರೇಟೆಡ್ ಆಗಿರಬೇಕು ಬಾಡಿ ಕೂಡ. ಸೊ ಬನ್ನಿ ಇವಾಗ ಟಿಫನ್ ಮಾಡ್ತೀನಿ. ಇದು ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ, ಟಿಫನ್ ತಿನ್ನೋಣ. ಒಂದು ರಸ್ಕು ಮತ್ತು ಇದು ಶಾವಿಗೆ. ಏನು ಬಾ ಕೊಡಿ. ಹೆಂಗೈತಿ ಪಾಪ? ಸಾಕು ಬಿಡು, ಸಾಕು. ಅಯ್ಯ ಬೋಬು. ಬೋಬು ಕೊಡ್ಬೇಕಾ? ಯಾಕೆ ಪ್ಲೀಸ್? ಅವನು ಬೋಬು ನೋಡಿ, ಎಲ್ಲ ಅಳ್ಳಿಟ್ಟಿದ್ದ. ಹೋಗೋ, ಬೋಬೋ ಕೊಡಲ್ಲ ಆದರೆ. ತಗೋ ಅದನ್ನು, ಎತ್ಕೋ ಅದನ್ನು. ಬಾಯ್ಲ್ ತಗೊಂಡು ಬಾಯ್ಲ್ ಸುತ್ತೊಡ್ಕೊಂಡ್ಬಿಡುತ್ತಲ್ಲ ಪಾಪ. ಬೋಬು ಏನಕ್ಕೆ ಜ್ಯೂಸ್ ಬೋಬು ಕೊಡ್ಬೇಕು? ಬಿತ್ತು. ಅದು ನಿನ್ನ ಮನೆ ತುಂಬ ಮಾಡಬೇಡ, ನೀನು ಕುಡಿ ಸಾಕು. ಬೋಬೋಗೆ ಏನಕ್ಕೆ ಬೇಡ? ಬೋಬೋಗಿಡು ಆ ಜ್ಯೂಸ್ ಬೋಬೋಗಿ ಕೊಡು ಅಂತ. ಚಲ್ತಿ ಪಾಪ ನೀನು. ಮತ್ತೆ ಮನೆ ತುಂಬ ನೀನು ಕುಡಿ ಸಾಕು. ಸಾಕಾ ಕಿಕ್ಕಿರ್ತು. ರೆಡಿ ಆದ ಇವಾಗ. ಇಷ್ಟು 12:45 ಆಗಿದೆ ಟೈಮು. ಮನೆ ಬಿಡ್ತೀನಿ. ಸೊ 1:15 ಬಸ್ ಬೇಗ ಸಿಕ್ಕರೆ ಹೋಗ್ತೀನಿ ಕರೆಕ್ಟ್ ಟೈಮೇ, ಇಲ್ಲಾಂದರೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಪರವಾಗಿಲ್ಲ, ಮೊನ್ನೆ ಬೇಗ ಹೋಗಿದ್ದೆ, ಸುಮ್ಮನೆ ಕಾತ್ಕೊಂಡು ಕೂತಿದ್ದೆ. ಅದಕ್ಕೋಸ್ಕರ ಈ ಸತಿ ಸ್ವಲ್ಪ ಲೇಟಾಗಿ ಬಿಡೋಣ ಅಂತ ಲೇಟಾಗಿ ಬಿಡ್ತಾಯಿದ್ದೀನಿ. ತಲೆ ಸ್ನಾನ ಬೇರೆ ಮಾಡಿದೆ. ಕೂದಲು ಪರವಾಗಿಲ್ಲ ಒಣಗಿದೆ, ಚೂರು ಒಣಗಬೇಕಷ್ಟೆ. ಸೊ ಇವಾಗ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಬಿಸಿಲಿದೆ, ಅದೇ ಒಂದು ಬೇಜಾರು ಹೋಗೋದಕ್ಕೆ. ಬಿಸಿಲಲ್ಲಿ ಹಿಂಗಪ್ಪ ಹೋಗೋದು ಅಂತ. ಬೇರೆ ಎಲ್ಲ ಬಿಟ್ಟರೆ ಲೇಟಾಗಿ ಹೋಗೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಯಾಕಂದರೆ ಬೆಳಿಗ್ಗೆ ಎಲ್ಲ ಕೆಲಸಗಳು ಏನೇನೆಲ್ಲ ಎಡಿಟ್ ಎಲ್ಲನೂ ಮಾಡ್ಕೊಂಡ್ಬಿಡ್ಬೋದು. ಬೆಳಿಗ್ಗೆ ಬೇಗ ಹೋದಾಗ ನಿಜ ಏನೂ ಆಗ್ತಿರಲ್ಲ. ಇವಾಗಾದರೆ ಎಲ್ಲ ಮಾಡ್ಬೋದು, ಅದೊಂದು ಚೆನ್ನಾಗಿದೆ. ಬಟ್ ಹೊರಗಡೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ, ಅದೇ ಒಂದು ವಿಚಾರ. ಸೊ ಇವಾಗ ಬನ್ನಿ ಕಾಲೇಜ್ಗೆ ಹೋಗಬೇಕು. 1:15 ಕ್ಲಾಸ್ ಇರೋದು. 1:15ಇಂದ 5:30 ತನಕ ಇದೆ. ಇವತ್ತು ಬರೋದು ಲೇಟ್ ಆಗುತ್ತೆ. ಸೊ ಕಾಲೇಜ್ಗೆ ಹೋಗ್ತೀನಿ. ಬಾಯ್ ಮಾಡು. ಬಾಯ್ ಉಪ್ಪ ಕೊಡು. ಬಾಯ್
ಡಯಟ್ ಪ್ಲಾನ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಊಟ ತಿಂದಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ಡಯಟ್ ಇವತ್ತು ಅನ್ನ ಸಾಂಬಾರ್ ಒಂದು ಡಬ್ಬಿಯಲ್ಲಿ ತಂದಿದ್ದೀನಿ ಗೈಸ್. ಕ್ಯಾರೆಟ್ ಆಮೇಲೆ ನಾವು ರಾಗಿ ಅಂಬ್ಲಿ ಕೇಳಿಲ್ಲ. ಬೆಳಿಗ್ಗೆ ಎದ್ದು ಇಬ್ರು ಇರು ನಮ್ ಚಾಟ್ ತೋರ್ಸ್ ಎಂಜಿ ಅವಳಿಗೆ. ಚಾಟ್ ಮೇಲೆ ಟೈಟಲ್ ನೋಡು. ಚಾಟ್ ಮೇಲೆ ಟೈಟಲ್. ನೀ ನಮ್ ಡಯಟ್ ಬರ್ತೀಯಾ? ಡಯಟ್ಗೆ ಅವ್ರಿಗೆಲ್ಲ ಆಗಲ್ಲ ಎಂಜಿ. ಟೈಟಲ್ ನೋಡು, ಟೈಟಲ್ ನೋಡು ಫಸ್ಟ್. ಇನ್ಮೇಲೆ ನಮ್ದನ್ನ ಕರಿಬೇಡಿ ನೀವು. ಅದಕ್ಕೆ ಬನ್ನಿ, ಹೆಲ್ದಿ ತಿಂತೀವಿ ಬಂದ್ರು 20 ರೂಪಾಯಿ ಸೂಪ್ ಕುಡಿತೀವಿ ನಾವು. ಇನ್ಮೇಲೆ ಸೂಪ್ ಕುಡಿತೀವಿ. ಇವ್ರು ಡಯಟ್ ನೋಡಿಲಿ ಮಂಡೆ ರೈಸ್ ಮತ್ತೆ ಕರ್ಡ್ ಇಲ್ಲ ಅಂದ್ರೆ ಸಾಂಬಾರ್. ನಾನು ಕರ್ಡ್ ರೈಸ್ ತಂದಿದ್ದೀನಿ. ಕರ್ಡ್ ರೈಸ್ ಫೋಟೋ ಹಾಕ್ತೀನಿ ಇನ್ಸ್ಟಾಗಿ. ಹಾಕ್ತೀನಿ. ಅದು ಇನ್ನೊಂದು 2 ಇದಾವೆ, ಹಾಕ್ತೀನಿ ಇವತ್ತು. ಇವಳು ಇನ್ನೊಂದು ಎಡಿಟ್ ಮಾಡು ಅಂತ ಕೇಳಿದಾಳೆ ಗೈಸ್, ಅದು ಹಾಕ್ತೀನಿ. ಅದು ಮಾಡಿಲ್ಲ ಇನ್ನು, ತೋರಿಸ್ತೀನಿ ಇರೋದು ಆಮೇಲೆ ಎಡಿಟ್ ಮಾಡಿ ಹಾಕ್ತೀನಿ. ಸೊ ಗೈಸ್ ಈಗ ಬಂದೆ ಕಾಲೇಜ್ಗೆ. ಸಾಕಾಯ್ತು. ಹಾಂ ಯಾರಿಗೆ? ಇವ್ರಿಗಾ? ಈಗ ಗೊತ್ತಾಗ್ಬಿಡುತ್ತೆ ಎಂಜಿ, ನಮ್ಮ ಬಾಯಲ್ಲಿ ಮಾತು ನಿಲ್ಬೇಕಲ್ಲ. ಯಾರಿಗೆ ಹೇಳು? ಇವ್ರಿಗಾ? ಓ ಗೈಸ್ ನಿಮ್ಗೆ ಆಗಲೇ ಹೇಳದ್ನಲ್ಲ ಅದೇ ವಿಷಯ. ನನ್ನ ಬ್ಲಾಗಲ್ಲಿ ನೋಡ್ಕೊ. ಸೊ ಗೈಸ್ ಕಾಲೇಜಿಗೆ ಬಂದೆ, ಮೆಟ್ಲು ಹಚ್ಕೊಂಡು ಬಂದೆ, ಇವಾಗ ಬಂದೆ. ಇವರೆಲ್ಲ ಇದ್ದಾರೆ ನೋಡಿ, ನನಗಿಂತ ಮುಂಚೆ ಬಂದಿದ್ದಾರೆ ಇವತ್ತು ಎಲ್ಲರೂ. ಏನೇ ಬಳ್ಳೆ ನೋಡಿ. ಓ ಅಕ್ಕ ಎಲ್ಲರೂ ಏರ್ಸ್ಕೊಂಡ್ಬಂದವ್ರೆ. ಏನೇ ಅದು? ಏನೇನೋ ನೋಡ್ತೀವಿ ಗೈಸ್. 5:30 ತನಕ ಇದೆ. ಮಾಡೋಣ ಇವತ್ತು IKS ಅಟೆಂಡ್ ಮಾಡಲೇಬೇಕು. ಇವತ್ತು ಮಾಡ್ತೀನಿ, ಮುಂದಿನ ವಾರ ಮಾಡೋಣ. ವೀಕ್ಲಿ ಒನ್ಸ್. ಇವತ್ತು ಮಾಡಿದ್ರೆ ಇನ್ನು 2 ವಾರನೂ ಮಾಡೋಣ ನಾವು. ಅದಕ್ಕೆ ಇವತ್ತು ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ ಹೊತ್ಲಾಗಿ. ಏನು ಶೋಕ ಇದೆಯಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಒಳ್ಳೆ ನಾನು ಅಷ್ಟೇ, ಇಲ್ಲಾಂದರೆ ಫ್ಯಾನ್ ಹಾಕಿದ್ರೆ ಮುಂದೆ ಹೋಗ್ಬಿಡ್ತಿದ್ದೆ ನಾನು. ಸೆಕೆ ತುಂಬ ಇದೆ. ಏನು ಬರ್ತಿದ್ದಾಳೆ ಅವಳು? ಏನಾರು ಒಂದು ಇಟ್ಕೊಂಡು ಕೂತಿರ್ತಾಳಲ್ಲಿ ಅವಳು. ಹೋಗ್ಬರ್ತಿತ್ತ ನಾನು ಬರೀಬೇಕು. ನಾವು ಡಯಟ್ ಮಾಡ್ತೀವಿ ಅಂತ ಹುಡುಗಿ ಹೊಟ್ಟೆ ಕಿಚ್ಚಿದೆ ನೋಡಿ. ಡಯಟ್ ಅಂತ ಇದೆಲ್ಲ ವರ್ಕೌಟ್ ಆಗಲ್ಲ. ಈ ದನ ನೋಡಿ ಬಸ್ಸಲ್ಲಿ ಅಷ್ಟೇ ನೋಡಿ. ಮಂಡೆ ಮಾಡೋರ್ಗೆ ಹಿಂಗೆ ಸೈಡ್ ಡಿಶ್ ಅಂತೆ. ಅವತ್ತಾಗಿದ್ದು ಲೆಮನ್ ಬಸ್ ಹೋಗ್ಬೇಕು. ಹೇಳು 2 ಚಪಾತೀಸ್ MG ಬಾಯಲ್ಲಿ ಮಚ್ಚೆ ಇದೆ, ನಿಜ ಆಗ್ಬಿಡುತ್ತೆ. ಇವೆಲ್ಲ ಆಗೋಕೆ ಅದು ಬೇರೆ. ನೆನ್ನೆ ಇಲ್ಲ ಏನೋ ಇದಂತೆ, ವಾಕಿಂಗ್ ಅಂತೆ. ಏಪ್ರಿಲ್ 1 ಅಷ್ಟೇ. ಏನ್ MG ತುಳಿಯೋರು ಎಷ್ಟು ಜನ ಇರ್ತಾರೆ ಹೇಳು. ಸ್ಟೆಪ್ಸ್ ಎಲ್ಲ ಬರ್ತೀವಿ. ಏನಂತ ಗೊತ್ತಾ? ಶಿಲ್ಪಾ ಶೆಟ್ಟಿ ಆಗ್ತಾಳೆ. ಶಿಲ್ಪಾ ಶೆಟ್ಟಿ ಬೀಟ್ ನಾವು ಸಣ್ಣ ಆಗ್ತೀವಲ್ಲ ಗೊತ್ತಿಲ್ಲ. ದನ ಮರದಪ್ಪ ಆಗ್ತಾಳೆ, ಅದಂತೂ ಗ್ಯಾರಂಟಿ. ಅವಳು ಶಾಪ ಹಾಕಿದ್ಲ ಕುತ್ಕೊಂಡು. ಏನು ಮಾಡು. ನೀನು ಮಾಡಲ್ವಾ? ಮಾಡಬೇಡ ನೀನು. ಇವಾಗ ತಿನ್ನೋದು ಬಂದ್ರೆ ಹೀಗೆ. ಅವಳೆಂಗೂ ಇಲ್ವಲ್ಲ, ನಾವು ತಂದಿದೀವಪ್ಪ. ಗ್ಯಾಸ್ಟ್ರಿಕ್ ಆಗುತ್ತೆ ಹಂಗೆ ಬಿಟ್ರೆ ಹುಚ್ಚರ ನಾವು. ತಿನ್ನಿ ಗೈಸ್, ನಾನು ತೋರಿಸ್ತೀನಿ ಗೈಸ್. ಈಗ ಡೈರೆಕ್ಟ್ಗೆ ಬಾಕ್ಸ್ ಚೇಂಜ್. ಇದು ಬೇರೆ, ಇದು ಕುಡಿಯೋದು ಇಲ್ಲಿ ನೋಡಿ ಗಾಯ್ಸ್. ನೋಡಿ ಫಸ್ಟ್ ಇದು ಬೇರೆ. ನೀನ್ ಕರೆಕ್ಟ್ ಆಗಿ ತೋರ್ಸು, ಹೆಂಗೆಂಗೋ ತಿರ್ಗಿಸ್ಬೇಡ ಕ್ಯಾಮ್ರಾ.
ಕೈ ಕೈ ನಿನ್ ಕೈ ನೀವು ಟೈಪ್ ಮಾಡ್ತಾ ಇರೋದು ನಾವು. ಇಲ್ಲಿ ನೋಡಿ ಏನೋ ರಾಗಿ ಗಂಜಿನಂತೆ. ರಾಗಿ ಗಂಜಿ ಒಳ್ಳೆ ಫುಡ್ ಇದು. ನಿನಗೆ ಕಾಣಲ್ಲ ಇದು ನೂಡಲ್ಸ್ ತಗೊಂಬಾರ ಅವ್ರ ಮುಂದೆ ಹೋಗಿರೋ ತಿನ್ನ ನಾವು ಒಂದ್ ಸ್ಪೂನ್ ತಿನ್ನೋಣ. ನಾ ಹಂಗೆಲ್ಲ ಬಾಯಿ ಕಟ್ಟಾರ ಡಯಟ್ ಅಂದ್ರೆ ಡಯಟ್. ನಾವು ನೆನ್ನೆನೇ ಇದನ್ನ ಮಾತಾಡ್ಬಿಟ್ವಿ. ಚಂದನ ಇನ್ಬೇಕು ನಿಜವಾಗ್ಲೂ ಬೇಕಂತ ಚಾಟ್ ನೋಡು. ಚಂದನ ನೂಡಲ್ಸ್ ಒಂದೊಂದು ಚಮಚ ತಿನ್ನೋಣ ಅಷ್ಟೇ. ಕೊಡಲ್ಲ ನಾವು ತಿಂತೀವಿ. ಹಿಂಗೆ ಗೊತ್ತೇ ಚೂರು ಡಬ್ಬ ಆಗ್ಬೇಕಂತೆ. ಕೊಡು ರಾಗಿ ಗಂಜಿ ಕುಡಿತೀಯ ನೋಡಿ ಗೈಸ್. MG ಕ್ಯಾರೆಟ್ MG ತಂದಿರೋ ಕ್ಯಾರೆಟ್. ಏನ್ ಚಿತ್ರ ಹಿಂಗಂತೀಯ? ಅಪಾರ್ಥ ಮಾಡ್ಕೊಂಡ್ಬರ್ತಾರೆ ಅಮ್ಮ ಇಷ್ಟು ದೊಡ್ಡದಾಗ ಹೆಚ್ಕೊಂಡ್ಬರ್ತಾರ ಯಾರಾದ್ರು. ಪಪಾಯ, ವಾಟರ್ ಮೆಲನ್, ಆಮೇಲೆ ಇನ್ನೇನು ಡ್ರಾಗನ್ ದಪ್ಪ ಆಗ್ತದೆ. ಅನಲೈಸ್ ಮಾಡಿದೀವಿ. ಹಾ ಗೋವಾ ಜಾಸ್ತಿ ಅದು ನಂಗೆ ಅನ್ನೋದು. ನೀನು ತಿನ್ಬೇಡ, ಸಣ್ಣ ಆಗ್ತೀವಿ ಇನ್ನು. ಅವಳ ನಿನ್ ಫೋಟೋ ತೋರಿಸು. ಅವಳ ದಪ್ಪ ಆಗಲ್ಲ. ನಮ್ಮ ಮ್ಯಾಮ್ ಬಂದಿಲ್ಲ ರೈಸ್. ಟೈಮ್ ಟೇಬಲ್ಲೇ ನಾನು ಒಂದಿನ ಫಾಲೋ ಮಾಡೋದು. ಓದ್ಬೇಕಂತ ಹಾಕೊಂಡಿರೋ ಮಾಡ್ತೀನ. ಅಷ್ಟು ಗಟ್ಟಿಯಾಗಿ ಹೆಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಬೇಕಾರಾದ್ರು. ಇಲ್ಲೇ ಹೆಚ್ಚೋಣ ಬೇಕಂದ್ರೆ. ಬೇಗ ನಿಂದು ನಿನ್ನ ಅವಳು ಫೋಟೋ ತೋರಿಸ್ತಾಳಂತೆ ಗೈಸ್. ನಿನ್ ಈ ಫೋನಲ್ಲಿ ಇದೆಯಾ? ಅಷ್ಟೇ ಅಂದ್ರೆ ಅವ್ರು ರೂಟಲ್ಲಿ ಇರ್ತೀವಿ ಮೇಡಮ್. ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ನಾವು ಶಿಲ್ಪಾ ಶೆಟ್ಟಿ ಆಗಲ್ಲ ಅವಾಗ. ಫೋಟೋ ಇದು ರೀಸನ್ ಇಲ್ಲ ಕಡೆ ಆಕ್ಚುಲಿ ಇದು ಒಳ್ಳೇದು. ಎಲ್ಲರೂ ಕುಡೀರಿ. ಇವ್ರು ಜೋಕ್ ಸಪಾಟ್. ಇದು ತಂಪು ಇವಾಗ ಗೊತ್ತಾ. ಸಣ್ಣ ಆಗಲ್ಲ ಅಂದ್ರೂ ಒಳ್ಳೇದು ಹೆಲ್ತಿಗೆ. ಕುಡೀರಿ. ನಗಿಸ್ತಾ ಇದ್ದಾರೆ ನೋಡಿ ಗೈಸ್. ನಮಗ್ ಬೈಕೊಂಡು ಅವರೇ ಕುಡಿತಾವ್ರ ಈಗ. ಸೂಪರ್ ಆಗಿದೆ. ಹೀಗೆ ಚೆನ್ನಾಗಿದೆ. ಇದು ಡಯಟೇನಾ? ಹೌದು. ನಿಂಬೆಹಣ್ಣು ಒಳ್ಳೇದು ಬಾಡಿಗೆ. ವೆಯ್ಟ್ ಲಾಸ್. ಬರೀ ಉಪ್ಪಾಕಿರೋದು. ನಿಂತ್ಕೊಳ್ಳೆ ಸ್ವಲ್ಪ ಫ್ರೀ ಆಗಿಬಿಡು ಅಂತ. ಏನೇನ್ ಕೇಳ್ಬೇಕು MG ವೈಟ್ ಸಾಲ್ಟ್ ಹಾಕಿಲ್ಲ, ಅಯೋಡಿನ್ ಸಾಲ್ಟ್ ಹಾಕಿದಾಳಂತೆ. ನೋಡು ಅದೇ ನೋಡು ಅವ್ರ ಮನ್ಸಲ್ಲೂ ಇದೆ. ಈ ದರ ನೋಡ್ರಿ ಗೈಸ್. ಅಲ್ಲಿ ಬಚ್ಚಿಟ್ಕೊಂಡ್ ಕುಡಿಯೋದು. ಮತ್ ಹುಳಿ ಇರುತ್ತೆ. ನಿಂಬೆಹಣ್ಣು ಇನ್ನೇನು ಖಾರ ಇರುತ್ತಾ? ಜಾಸ್ತಿ ಅವಳಿಗೆ ಹಂಗೆ ಗೈಸ್. ಎಲ್ಲದ್ರೊಳಗೂ ತಪ್ಪು ಹುಡ್ಕೋದೆ ಅವಳ ಕೆಲಸ. ಹಾ ಅದೇ ಇವಾಗ ಹೌದು. ಚೆನ್ನಾಗಿ ಪ್ರೋಟೀನ್ ತಿನ್ನೋದು. ದನ ಬೈಸ್ಕೋತಾವಳೆ ಗೈಸ್. ಅದು ಕೊಂಡ್ಬಿಟ್ಟಿದೀಯ. ದನ ಕೊಟ್ಟವ್ರಿ ತಿನ್ನಲ್ವಾ? ಹೌದು. ಹಂಗಲ್ಲ, ಇದ್ರೊಳಗೆ ಹೆವಿ ಪ್ರೋಟೀನ್ಸ್ ಇರುತ್ತೆ. ಪ್ರೋಟೀನ್ಸ್ ಜಾಸ್ತಿ ತಗೋಬೇಕು ಗೈಸ್. ಅವಳು ನನ್ನ ನಗಿಸ್ತಿದ್ದಾಳೆ ತುಂಬಾ. ನಾನು ತುಂಬಾ ಏನೋ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಅವಳಿಗೆ. ನೋಡಿ ಹಾ ಮೊನ್ನೆ ಉಗುತ್ತಲ್ಲ, ಹಂಗ ಉಗಿದ್ರೆ ಒಂದ್ಸತಿ ಗೋಡೆಗೆ ಅಂಟ್ಕೊಂಡಿರ್ತೀಯ ಅಲ್ಲಿ. ನೋಡಿ ಏನೇನು ಹಾಕಿದೆ ಅಂತ ಗೈಸ್. ನಾನು ಇದನ್ನ ಖಾಲಿ ಮಾಡಿ ಬರ್ತೀನಿ ರೀ. ಹೌದೌದು. ನಮಗೆ ಬೇಕಿತ್ತಲ್ವಾ, ಸುಮ್ಮನೆ ಏನು ಕುತ್ಕೊಳ್ಳೋದು ಅಂತ ಬಂದಿದ್ದೀವಿ ಕೆಳಗಡೆ ವಾಕ್ ಮಾಡೋದಕ್ಕೆ. ಈ ಹುಡುಗಿ ಯಾಕೆ ಬರ್ತಿದ್ದಾರೋ ಗೊತ್ತಿಲ್ಲ. ಹುಡುಗಿ ಮನ್ಸಲ್ಲಿದೆ ಗೈಸ್. ಅಯ್ಯೋ
ನಮ್ ಕ್ಲಾಸಲ್ಲಿ ಒಬ್ಳೆ ಏನಿಲ್ಲ ಬೇಜಾರು ನನ್ ಬಿಟ್ಟು ಇವ್ರಿಬ್ರೆ ಎಲ್ಲಿ ಸಣ್ಣ ಆಗ್ಬಿಡ್ತಾರೆ ಅಂತ ಒಬ್ಳೆ ಕುತ್ಕೋಬೇಕಾ ಅದಕ್ಕೋಸ್ಕರ ಬರ್ತಿದ್ಯಾ ಬೇಜಾರಂತೆ ನೀನ್ ಲಾಕ್ ಕಟ್ ಮಾಡ್ಲಿಲ್ಲ ನಾನು ಎಮ್ ಜಿ ವಾಕಿಂಗಿಗೆ ಬಂದಿದ್ದೀವಿ ಗೈಸ್ ಕಾಲೇಜ್ ಸುತ್ತೊಡಿತಾ ಇದ್ದೀವಿ ಇದೆಲ್ಲ ಲಿಫ್ಟಲ್ಲಿ ಬಂದು ಗೈಸ್ ಹೇಳ್ದ ನೋಡಿ ಸುಸ್ತಾಗ್ಬಿಟ್ಟವ್ರೆ ಸುಸ್ತಾಗ್ಬಿಟ್ಟವ್ರೆ ಫುಲ್ ಅದಲ್ಲ ಮೇನು ನಾವೇ ಫಸ್ಟ್ ಬಂದಿರೋದು ಹೇಳು ಲಿಫ್ಟ್ ಚಾಲೆಂಜ್ ಹಾಕಿದ್ವಿ ಯಾರು ಬರ್ತಾರೆ ಅಂತ ನಮ್ಮ ಲಿಫ್ಟ್ ಅಲ್ಲಿ ಸೆಕೆಂಡ್ ಫ್ಲೋರ್ಗೆ ಯಾರು ಇಳಿಯಕ್ ಹೋಗ್ಬಿಟ್ಟಿದ್ರು ನಾವೇ ನಾವು ನೋಡ್ಕೊಂಡೇ ಬಂದ್ವಿ ಸೆಕೆಂಡ್ ಫ್ಲೋರ್ಗೆ ಯಾರು ಇಳಿಲ್ಲ ಸೆಕೆಂಡ್ ಫ್ಲೋರ್ಗೆ ಆದ್ರೂ ನಿಂಗೆ ಓಡ್ತಿದ್ದೆ ನಾನು ನೋಡ್ದೆ ಓಡ್ಕೊಂಡು ಬಂದ್ವಿ ಲಿಫ್ಟಲ್ಲಿ ಈಗ ಒಂಚೂರು ಪ್ರೋಟೀನ್ ತಗೋಗಿ ಗಂಜಿ ನಾವು ಪ್ರೋಟೀನ್ ಆಗ್ಲೇ ಗಂಜಿ ಕುಡ್ದು ಈಗ ಕ್ಯಾರೆಟ್ ಇಟ್ಕೋಬೇಕಿತ್ತು ಇವಾಗ ಡಿವೈಡ್ ಮಾಡ್ಕೊಳ್ಳೋಣ ಬಿಡು ನಾವಿಬ್ರು ಲೆಮನ್ ಜ್ಯೂಸ್ ಬೇರೆ ಇವರು ಕುಡಿದ್ಬಿಟ್ರು ಜಾಸ್ತಿ ನಾನು ಲೆಮನ್ ಜ್ಯೂಸ್ ಕೊಡ್ತೀನಿ ನೀನು ಮಾಡಿ ಕೊಡ್ತೀನಿ ಇವತ್ತು ಮನೆ ಹೋಗಕ್ಕೆ ಕುಕುಂಬರ್ ತಗೊಂಡೋಗಿ 1 kg ಎಮ್ ಜಿ ಆರಾಮಾಗಿ 40 ಇರ್ಬೋದು ಹೊಸದಲ್ಲಿ ಅಕ್ಷ ಬಟ್ಟೆ ಮೂಟೆ ತಗೊಂಡೋಗ್ತಾನಲ್ಲ ಕೆರೆ ಹತ್ರ ಬಟ್ಟೆ ಮೂಟೆನೂ ಒಕ್ಕ ಬರ್ತಾನಂತೆ ಹಂಗೆ ನಿಮ್ದು ಈ ಡೈಲಾಗ್ ಗುಡ್ನ ಮೇಡಮ್ ತಿಂತಾ ಇದ್ದಾರೆ ಹೆಂಗಿದೆ ಮೇಡಮ್ ಇವರೆಲ್ಲ ಊಟ ಮಾಡಲ್ವಂತೆ ಗೈಸ್ ಅವ್ಳು ದಪ್ಪ ಆಗ್ಬೇಕಂತೆ ನಂದು ಇವಳು ಏನೋ ಒಂದು ಮಾಡ್ತಾಳಮ್ಮ ಇವಳು ನಮ್ಮ ಕಣ್ಗಳು ನಮ್ಮ ಫುಡ್ ಮೇಲೆ ಲೇ ಹೋಗ್ಬೇಕಾ ಗೈಸ್ ಡಯಟ್ ಫುಡ್ ಟೇಸ್ಟ್ ಮಾಡ ಇಂಟ್ರೆಸ್ಟ್ ಆಕ್ಚುಲಿ ಎಲ್ಲದಕ್ಕಿಂತ ಅನ್ನ ಸಾಂಬಾರೇ ಚೆನ್ನಾಗಿರುತ್ತೆ ತಿನ್ನಕ್ಕೆ ಎಮ್ ಜಿ ಪಪ್ಪು ಮಾಡಿಸ್ಕೊಂಬರೋಣ ಇರು ಎಲ್ಲ ಒಳ್ಳೇದು ಸೊಪ್ಪು ಸಾರು ಪಪ್ಪು ಎಲ್ಲ ಮಾಡ್ಕೊಬಾ ಸ್ಟಾಪ್ ಬಂದಿದ್ದೀವಿ ಬಸ್ ಇಲ್ಲ ಓಡ್ಕೊಂಡು 5:15ಕ್ಕೆ ಬಸ್ಸಿಗೆ ಬಂದರೆ ಬಸ್ಸೇ ಇಲ್ಲ ಅದು ಮಾತ್ರ ತೋರಿಸ್ತಿದೆ ಎಮ್ ಜಿ ಅವ್ರ ಆಪೋಸಿಟ್ ಮಿಸ್ ಆಯ್ತಾ ಹ್ಞೂ ಕರೆಕ್ಟ್ ಪಾಪ ಅವ್ರಿಗಂತೂ ಹಿಂಗೆ ಬರ್ತಾ ಇದ್ವಿ ಹಂಗೆ ಹೋಗ್ಬೋದು ಬಸ್ಸೇ ಇಲ್ಲ ಈ ಈವ್ನಿಂಗ್ ಆದರೆ ಇದೊಂದು ಗೋಲ್ಡ್